ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಇವತ್ತು 9ನೇ ದಿನ. 9ನೇ ದಿನದ ಉತ್ಖನನದಲ್ಲಿ ಲಕ್ಕುಂಡಿಯಲ್ಲಿ ಏನ್ ಸಿಕ್ತು ಅನ್ನುವಂತಹ ವಿಶೇಷತೆ ಬಗ್ಗೆ ನೋಡ್ತಾ ಹೋದ್ರೆ ಆದಿಶೇಷನ ಮೂರ್ತಿಯೊಂದು ಸಿಕ್ಕಿದೆ. ಇದು ಭಾರೀ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಿಕ್ಕಿರುವಂತಹ ಕಲಾಕೃತಿ ಯಾವ ರೀತಿ ಇತಿಹಾಸವನ್ನ ಹೇಳುತ್ತೆ, ಸಂಶೋಧಕರು ಹೇಳೋದೇನು, ಇವತ್ತು ಲಕ್ಕುಂಡಿಯಲ್ಲಿ ನಡೆದಿದ್ದೇನು, ಬನ್ನಿ ನೋಡೋಣ. ಕಲ್ಯಾಣ ಚಾಲುಕ್ಯರು, ವಿಜಯನಗರ, ಹೊಯ್ಸಳರು ಆಳ್ವಿಕೆ ಮಾಡಿದಂತ ನಾಡು ಐತಿಹಾಸಿಕ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ಗ್ರಾಮದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇವಾಗ ನಾವು ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂತಹ ರೈತರ ಜಮೀನಿನಲ್ಲಿದ್ದೇವೆ. ಈ ಒಂದು ತೋಟದ ಜಮೀನೇನಿದೆ ಇದು ಬಾವಿ, ಐತಿಹಾಸಿಕ ಬಾವಿಯಲ್ಲಿ ಹೊಯ್ಸಳರ ಕಾಲದ ಒಂದು ಶಿಲೆ ಕೂಡ ಪತ್ತೆಯಾಗಿದೆ. ಇದು ಸುಮಾರು 300-400 ವರ್ಷಗಳ ಹಿಂದಿನ ಕಾಲದ್ದು ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಹೊಯ್ಸಳರ ಕಾಲದ ಒಂದು ಶಿಲೆ ಏನಿದೆ, ಈ ಶಿಲೆ ಈ ಒಂದು ಜಾಗಕ್ಕೆ ಹೇಗೆ ಬಂತಂತೂ ಕೂಡ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಏನು ವಿಜಯನಗರ ಅರಸರಾಗಿರ್ಬೋದು, ಹೊಯ್ಸಳರು ಆಗಿರ್ಬೋದು, ಚಾಲುಕ್ಯರ ಆಳ್ವಿಕೆ ನಂತರ ಏನು ಯುದ್ಧದ ಸಮಯದಲ್ಲಿ ಈ ಒಂದು ಲಕ್ಕುಂಡಿ ಗ್ರಾಮ ಸರ್ವನಾಶವಾಯಿತು. ಅಂತ ಸಮಯದಲ್ಲಿ ಇದ್ದಂತಹ ದೇವಸ್ಥಾನಗಳನ್ನು ಈ ಒಂದು ಬಾವಿಗೆ ಬಳಕೆ ಮಾಡಿದ್ದಾರೆ. ಅಂದ್ರೆ ಆ ಸಮಯದಲ್ಲಿ ಸಾವಂತರ ಅಂತ ಹೇಳಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಅಂತ ಸಮಯದಲ್ಲಿ ಇದು ಹೊಯ್ಸಳರ ಕಾಲದ ಶಿಲೆ. ಈ ಶಿಲೆಯನ್ನು ನೋಡಿದರೆ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ನೋಡಿದರೆ ದ್ವಾರ ಬಾಗ ಇರ್ತಾರೆ, ಅದೇ ಒಂದು ಮಾದರಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಕ್ಕಪಕ್ಕ ಕೂಡ ಸಿಂಹದ ಬಾಗಿಲು ಏನಿರುತ್ತೆ ಆ ರೀತಿ ಇದೆ. ಪ್ರಮುಖವಾಗಿ 7 ಹೆಡೆಯ ಸರ್ಪ ಕೂಡ ಇಲ್ಲೇ ಒಂದು ಪತ್ತೆಯಾಗಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಇದೆ, ವಜ್ರ ವೈಡೂರ್ಯಗಳಿದ್ದಾವೆ ಅಂತ ಹೇಳಿ. ಆದ್ರೆ ಅಂತ ನಿಧಿಗಳಿಗೆ ಕಾಯಲು ಏನು 7 ಹೆಡೆಯ ಸರ್ಪ ಇರುತ್ತೆ ಅಂತ ಹೇಳಿ ಲಕ್ಕುಂಡಿ ಗ್ರಾಮದ ಹಿರಿಯರು ಕೂಡ ಹೇಳ್ತಾ ಇದ್ರು. ಆದ್ರೆ ಈ ಒಂದು ಜಮೀನಿನಲ್ಲಿ ಇವಾಗ 7 ಹೆಡೆಯ ಸರ್ಪದ ಒಂದು ಮೂರ್ತಿ ಇದೆ. ಇದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಜಮೀನಿನ ಮಾಲೀಕರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಇವಾಗ ಲಕ್ಕುಂಡಿ ಗ್ರಾಮದಲ್ಲಿ ಒಂದ್ ಕಡೆ ಉತ್ಖನನ ನಡೀತಾ ಇದೆ, ಇನ್ನೊಂದ್ ಕಡೆ ಇವೆಲ್ಲ ಜಮೀನಿನಲ್ಲೆಲ್ಲ ಇದು ಯಾವ ಕಾಲದ್ದು ಅಂತೀರಿ? ನೀವ್ ಯಾವಾಗ ನೋಡಿದಿರಿ? ಯಾರು ಮಾಡಿದ್ವಿ ಇವೆಲ್ಲ? ಇವು 3-4 ವರ್ಷದ ಹಿಂದೆ ಇದ್ದಂತವ್ರಿ. ನಮ್ಮ ಹಿರಿಯರು ಹೇಳ್ತಿದ್ರು, ಇಲ್ಲಿ ಪೂಜೆ ಮಾಡ್ಕೊಂತ ಹೋಗ್ರಿ, ನಾಗರಹ ಒಂದ್ ಇದೈತಿ ಅಂತ ಹೇಳ್ತಿದ್ರು. ನಾವು ಅದ ರೀತಿ ಪೂಜೆ ಮಾಡ್ಕೊಂತ ಈಗ ನಾವು ಯಥಾಸ್ಥಿತಿ ಹೊಂಟಿವ್ರಿ. ಅಲ್ಲಿ ಏನ್ ನಿಧಿ ಐತೋ ಏನೈತೋ ನಮ್ಗಂತೂ ಮಾಹಿತಿ ಇಲ್ಲ. ಅದರ ಮೂರ್ತಿ 7 ಅಡಿ ಸರ್ಪದ ಮೂರ್ತಿ ಐತಿ, ಅದನ್ನ ಪೂಜೆ ಮಾಡ್ಕೊಂತ ಹೊಂಟಿವಿ ನಾವು. ಅಷ್ಟು 7 ಅಡಿ ಸರ್ಪ ಇರುದಿಲ್ಲ, ಅದು ಅಪರೂಪ ಅಂತ ಹೇಳ್ತಾರ. ಅಂತ ಮೂರ್ತಿನೇ ಇರುದಿಲ್ಲ ಬಾಳ ಕಡೆ. ಇಲ್ಲ, ನಮ್ಮಲ್ಲಿ ಐತಲ್ರಿ. ಈಗ ಬಾವಿ ದಂಡಿ ಮೇಲೆ ಇದ್ದದ್ದು ಇಲ್ಲಿ ಪ್ರತ್ಯಕ್ಷವಾಗಿ ಕಾಣತ್ತ. ಅದ ನೋಡ್ಬೋದು ನೀವು. ಅದು ಯಾರು ಮಾಡ್ಯಾರೋ, ಹಿಂದೆ ಹಿರಿಯರು ಮಾಡ್ಯಾರೋ, ಏನ್ ರಾಜರು ಮಾಡ್ಯಾರೋ ನಮ್ಗಂತೂ ಮಾಹಿತಿ ಇಲ್ಲ. ಈಗ ಅಲ್ಲಿ ಇದ್ದದ್ದ ನಾವು ಪೂಜೆ ಮಾಡ್ಕೊಂತ ಹೊಂಟಿವಿ. ಈಗ ಈ ಬಾವಿ ಇದೆಯಲ್ಲ, ಬಾವಿ ಎಷ್ಟು ದಿನ ಆತ್ ನೀವು ಯೂಸ್ ಮಾಡಕತ್ತ? ಇದರಲ್ಲೆಲ್ಲ ಶಿಲೆಗಳಿದಾವೆ. ನಾವು 30 ವರ್ಷದಿಂದ ಈ ಬಾವಿ ಯೂಸ್ ಮಾಡಕತ್ತೀವಿ. ಇದು ಹೆಂಗಿತ್ತ ಹಂಗ ನಾವೇನು ದುರಸ್ತಿ ಮಾಡಿಲ್ಲ, ಏನಿಲ್ಲ. ಹಿಂದೆ ಪೂರ್ವಜರು ಹೆಂಗ್ ಮಾಡಿಟ್ಟು ಹೋಗ್ಯಾರ ಅದನ್ನ ಉಪಯೋಗಿಸ್ಕೊಂತ ಹೊಂಟಿವಿ. ಈಗ ಏನಾರ ಬಂದ ಇವೆಲ್ಲ ಸರ್ಕಾರದ್ದು ಶಿಲೆಗಳಿದಾವೆ, ಇವನ್ನೆಲ್ಲ ಬೇಕಂದ್ರೆ ಸರ್ಕಾರಕ್ಕೆ ಬಿಟ್ಟು ಕೊಡ್ತಿರೋ ಅಥವಾ ಪರಿಹಾರ ಕೇಳ್ತಿರೋ? ಏನ್ ಬೇಡಿಕೆ ನಿಮ್ದು? ಬಿಟ್ಟು ಕೊಡ್ತೀವಿ ಬಿಡ್ರಿ. ಅವ್ನ ತಗೊಂಡು ಅಲ್ಲಿ ನಮ್ಗೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಬಾವಿ ಹೆಂಗಿತ್ತ ಹಂಗ ಮಾಡಿಕೊಟ್ರೆ ಸಾಕು. ನಮ್ಗೆ ಬಿಟ್ಟು ಕೊಡ್ತೇವೆ, ರೆಡಿ ಅದೀವಿ. ಇದಿಷ್ಟು ರೈತರ ಮಾತಾಗಿದೆ. ಏನಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಇವಾಗ 7 ಎಡೆಯ ಸರ್ಪ ಪತ್ತೆಯಾಗಿರುವುದು ಸಾಕಷ್ಟು ಸಂಚಲನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅದೇ ರೀತಿಯಾಗಿ ಬಾವಿಯಲ್ಲಿ ಹೊಯ್ಸಳರ ಕಾಲದ ಒಂದು ಶಿಲಾಶಾಸನಗಳು ಕೂಡ ಪತ್ತೆಯಾಗಿದ್ದಾವೆ. ಇದು ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿರುವುದರಿಂದ ಸಾಕಷ್ಟು ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇಂಥ ವಸ್ತುಗಳನ್ನು ನಮಗೆ ಕೇಳಿದ್ರೆ ನಾವು ಸರ್ಕಾರಕ್ಕೆ ಬಿಟ್ಟು ಕೊಡ್ತೇವೆ, ಆದರೆ ಸೂಕ್ತ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಇವತ್ತು 9ನೇ ದಿನ. 9ನೇ ದಿನದ ಉತ್ಖನನದಲ್ಲಿ ಲಕ್ಕುಂಡಿಯಲ್ಲಿ ಏನ್ ಸಿಕ್ತು ಅನ್ನುವಂತಹ ವಿಶೇಷತೆ ಬಗ್ಗೆ ನೋಡ್ತಾ ಹೋದ್ರೆ ಆದಿಶೇಷನ ಮೂರ್ತಿಯೊಂದು ಸಿಕ್ಕಿದೆ. ಇದು ಭಾರೀ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಿಕ್ಕಿರುವಂತಹ ಕಲಾಕೃತಿ ಯಾವ ರೀತಿ ಇತಿಹಾಸವನ್ನ ಹೇಳುತ್ತೆ, ಸಂಶೋಧಕರು ಹೇಳೋದೇನು, ಇವತ್ತು ಲಕ್ಕುಂಡಿಯಲ್ಲಿ ನಡೆದಿದ್ದೇನು, ಬನ್ನಿ ನೋಡೋಣ. ಕಲ್ಯಾಣ ಚಾಲುಕ್ಯರು, ವಿಜಯನಗರ, ಹೊಯ್ಸಳರು ಆಳ್ವಿಕೆ ಮಾಡಿದಂತ ನಾಡು ಐತಿಹಾಸಿಕ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ಗ್ರಾಮದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇವಾಗ ನಾವು ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂತಹ ರೈತರ ಜಮೀನಿನಲ್ಲಿದ್ದೇವೆ. ಈ ಒಂದು ತೋಟದ ಜಮೀನೇನಿದೆ ಇದು ಬಾವಿ, ಐತಿಹಾಸಿಕ ಬಾವಿಯಲ್ಲಿ ಹೊಯ್ಸಳರ ಕಾಲದ ಒಂದು ಶಿಲೆ ಕೂಡ ಪತ್ತೆಯಾಗಿದೆ. ಇದು ಸುಮಾರು 300-400 ವರ್ಷಗಳ ಹಿಂದಿನ ಕಾಲದ್ದು ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಹೊಯ್ಸಳರ ಕಾಲದ ಒಂದು ಶಿಲೆ ಏನಿದೆ, ಈ ಶಿಲೆ ಈ ಒಂದು ಜಾಗಕ್ಕೆ ಹೇಗೆ ಬಂತಂತೂ ಕೂಡ ಇತಿಹಾಸ
ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಏನು ವಿಜಯನಗರ ಅರಸರಾಗಿರ್ಬೋದು, ಹೊಯ್ಸಳರು ಆಗಿರ್ಬೋದು, ಚಾಲುಕ್ಯರ ಆಳ್ವಿಕೆ ನಂತರ ಏನು ಯುದ್ಧದ ಸಮಯದಲ್ಲಿ ಈ ಒಂದು ಲಕ್ಕುಂಡಿ ಗ್ರಾಮ ಸರ್ವನಾಶವಾಯಿತು. ಅಂತ ಸಮಯದಲ್ಲಿ ಇದ್ದಂತಹ ದೇವಸ್ಥಾನಗಳನ್ನು ಈ ಒಂದು ಬಾವಿಗೆ ಬಲಿಕೆ ಮಾಡಿದ್ದಾರೆ. ಅಂದ್ರೆ ಆ ಸಮಯದಲ್ಲಿ ಸಾವಂತರ ಅಂತ ಹೇಳಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಅಂತ ಸಮಯದಲ್ಲಿ ಇದು ಹೊಯ್ಸಳರ ಕಾಲದ ಶಿಲೆ. ಈ ಶಿಲೆಯನ್ನು ನೋಡಿದರೆ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ನೋಡಿದರೆ ದ್ವಾರ ಭಾಗ ಇರ್ತಾರೆ, ಅದೇ ಒಂದು ಮಾದರಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಕ್ಕಪಕ್ಕ ಕೂಡ ಸಿಂಹದ ಬಾಗಿಲು ಏನಿರುತ್ತೆ ಆ ರೀತಿ ಇದೆ. ಪ್ರಮುಖವಾಗಿ 7 ಹೆಡೆಯ ಸರ್ಪ ಕೂಡ ಇಲ್ಲೇ ಒಂದು ಪತ್ತೆಯಾಗಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಇದೆ, ವಜ್ರ ವೈಡೂರ್ಯಗಳಿದ್ದಾವೆ ಅಂತ ಹೇಳಿ. ಆದ್ರೆ ಅಂತ ನಿಧಿಗಳಿಗೆ ಕಾಯಲು ಏನು 7 ಹೆಡೆಯ ಸರ್ಪ ಇರುತ್ತೆ ಅಂತ ಹೇಳಿ ಲಕ್ಕುಂಡಿ ಗ್ರಾಮದ ಹಿರಿಯರು ಕೂಡ ಹೇಳ್ತಾ ಇದ್ರು. ಆದ್ರೆ ಈ ಒಂದು ಜಮೀನಿನಲ್ಲಿ ಇವಾಗ 7 ಹೆಡೆಯ ಸರ್ಪದ ಒಂದು ಮೂರ್ತಿ ಇದೆ. ಇದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಮ್ ಜೊತೆಗೆ ಮಾತನಾಡಲು ಜಮೀನಿನ ಮಾಲೀಕರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಇವಾಗ ಲಕ್ಕುಂಡಿ ಗ್ರಾಮದಲ್ಲಿ ಒಂದ್ ಕಡೆ ಉತ್ಖನನ ನಡೀತಾ ಇದೆ, ಇನ್ನೊಂದ್ ಕಡೆ ಇವೆಲ್ಲ ಜಮೀನಿನಲ್ಲೆಲ್ಲ ಇದು ಯಾವ ಕಾಲದ್ದು ಅಂತೀರಿ? ನೀವ್ ಯಾವಾಗ ನೋಡಿದಿರಿ? ಯಾರು ಮಾಡಿದ್ವಿ ಇವೆಲ್ಲ? ಇವು 3-4 ವರ್ಷದ ಹಿಂದೆ ಇದ್ದಂತವ್ರು. ನಮ್ಮ ಹಿರಿಯರು ಹೇಳ್ತಿದ್ರು ಇಲ್ಲಿ ಪೂಜೆ ಮಾಡ್ಕೊಂತ ಹೋಗ್ರಿ, ನಾಗರ ಒಂದಿದೈತಿ ಅಂತ ಹೇಳಿ ಹೇಳ್ತಿದ್ರು. ನಾವು ಅದ ರೀತಿ ಪೂಜೆ ಮಾಡ್ಕೊಂತ ಈಗ ನಾವು ಯಥಾಸ್ಥಿತಿ ಹೊಂಟಿವ್ರಿ. ಅಲ್ಲಿ ಏನ್ ನಿಧಿ ಐತೋ ಏನೈತೋ ನಮ್ಗಂತೂ ಮಾಹಿತಿ ಇಲ್ಲ. ಆದ್ರ ಮೂರ್ತಿ 7 ಅಡಿ ಸರ್ಪದ ಮೂರ್ತಿ ಐತಿ, ಅದನ್ನ ಪೂಜೆ ಮಾಡ್ಕೊಂತ ಹೊಂಟಿವಿ ನಾವು ಅಷ್ಟೇ. 7 ಅಡಿ ಸರ್ಪ ಇರುದಿಲ್ಲ, ಅದು ಅಪರೂಪ ಅಂತ ಹೇಳ್ತಾರೆ. ಅಂತ ಮೂರ್ತಿನೇ ಇರುದಿಲ್ಲ ಬಾಳ ಕಡೆ. ಇಲ್ಲ, ನಮ್ಮಲ್ಲಿ ಐತಲ್ರಿ. ಈಗ ಬಾವಿ ದಂಡಿ ಮೇಲೆ ಇದ್ದದ್ದು ಇಲ್ಲಿ ಪ್ರತ್ಯಕ್ಷವಾಗಿ ಕಾಣುತ್ತೆ, ಅದ ನೋಡ್ಬೋದು ನೀವು. ಅದ ಯಾರು ಮಾಡ್ಯಾರೋ, ಹಿಂದ್ ಹಿರಿಯರು ಮಾಡ್ಯಾರೋ, ಏನ್ ರಾಜರು ಮಾಡ್ಯಾರೋ ನಮ್ಗಂತೂ ಮಾಹಿತಿ ಇಲ್ಲ. ಈಗ ಅಲ್ಲಿ ಇದ್ದದ್ದು ನಾವು ಪೂಜೆ ಮಾಡ್ಕೊಂತ ಹೊಂಟಿವಿ. ಈಗ ಈ ಬಾವಿ ಇದೆಯಲ್ಲ, ಬಾವಿ ಎಷ್ಟು ದಿನ ಆದ್ ನೀವು ಯೂಸ್ ಮಾಡಕತ್ತ? ಇದ್ರಲ್ಲೆಲ್ಲ ಶಿಲೆಗಳಿದಾವೆ. ನಾವು 30 ವರ್ಷದಿಂದ ಈ ಬಾವಿ ಯೂಸ್ ಮಾಡಕತ್ತೀವಿ. ಇದು ಹೆಂಗಿತ್ತು ಹಂಗ ನಾವೇನು ದುರಸ್ತಿ ಮಾಡಿಲ್ಲ, ಏನಿಲ್ಲ. ಹಿಂದೆ ಪೂರ್ವಜರು ಹೆಂಗ್ ಮಾಡಿಟ್ಟೋಗ್ಯಾರ ಅದನ್ನ ಉಪಯೋಗಿಸ್ಕೊಂತ ಹೊಂಟಿವಿ. ಈಗ ಏನಾರ ಬಂದ ಇವೆಲ್ಲ ಸರ್ಕಾರದ್ದು ಶಿಲೆಗಳಿದಾವೆ, ಇವನ್ನೆಲ್ಲ ಬೇಕಂದ್ರೆ ಸರ್ಕಾರಕ್ಕೆ ಬಿಟ್ಟು ಕೊಡ್ತಿರೋ ಅಥವಾ ಪರಿಹಾರ ಕೇಳ್ತಿರೋ? ಏನ್ ಬೇಡಿಕೆ ನಿಮ್ದು? ಬಿಟ್ಟು ಕೊಡ್ತೀವಿ ಬಿಡ್ರಿ. ಅವ್ನ ತಗೊಂಡು ಅಲ್ಲಿ ನಮ್ಗೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಬಾವಿ ಹೆಂಗಿತ್ತು ಹಂಗ ಮಾಡಿಕೊಟ್ರೆ ಸಾಕು. ನಮ್ಗೆ ಬಿಟ್ಟು ಕೊಡ್ತೇವೆ, ರೆಡಿ ಅದೀವಿ. ಇದಿಷ್ಟು ರೈತರ ಮಾತಾಗಿದೆ. ಏನಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಇವಾಗ 7 ಎಡೆಯ ಸರ್ಪ ಪತ್ತೆಯಾಗಿರುವುದು ಸಾಕಷ್ಟು ಸಂಚಲನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅದೇ ರೀತಿಯಾಗಿ ಬಾವಿಯಲ್ಲಿ ಹೊಯ್ಸಳರ ಕಾಲದ ಒಂದು ಶಿಲಾಶಾಸನಗಳು ಕೂಡ ಪತ್ತೆಯಾಗಿದ್ದಾವೆ. ಇದು ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿರುವುದರಿಂದ ಸಾಕಷ್ಟು ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇಂಥ ವಸ್ತುಗಳನ್ನು ನಮಗೆ ಕೇಳಿದ್ರೆ ನಾವು ಸರ್ಕಾರಕ್ಕೆ ಬಿಟ್ಟು ಕೊಡ್ತೇವೆ, ಅದರ ಸೂಕ್ತ ಪರಿಹಾರ ಕಲ್ಪಿಸಿಕೊಡಬೇಕಂತೇಳಿ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಇವತ್ತು 9ನೇ ದಿನ. 9ನೇ ದಿನದ ಉತ್ಖನನದಲ್ಲಿ ಲಕ್ಕುಂಡಿಯಲ್ಲಿ ಏನ್ ಸಿಕ್ತು ಅನ್ನುವಂತಹ ವಿಶೇಷತೆ ಬಗ್ಗೆ ನೋಡ್ತಾ ಹೋದ್ರೆ ಆದಿಶೇಷನ ಮೂರ್ತಿಯೊಂದು ಸಿಕ್ಕಿದೆ. ಇದು ಭಾರೀ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಿಕ್ಕಿರುವಂತಹ ಕಲಾಕೃತಿ ಯಾವ ರೀತಿ ಇತಿಹಾಸವನ್ನ ಹೇಳುತ್ತೆ, ಸಂಶೋಧಕರು ಹೇಳೋದೇನು, ಇವತ್ತು ಲಕ್ಕುಂಡಿಯಲ್ಲಿ ನಡೆದಿದ್ದೇನು, ಬನ್ನಿ ನೋಡೋಣ. ಕಲ್ಯಾಣ ಚಾಲುಕ್ಯರು, ವಿಜಯನಗರ, ಹೊಯ್ಸಳರು ಆಳ್ವಿಕೆ ಮಾಡಿದಂತ ನಾಡು ಐತಿಹಾಸಿಕ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ಗ್ರಾಮದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇವಾಗ ನಾವು ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂತಹ ರೈತರ ಜಮೀನಿನಲ್ಲಿದ್ದೇವೆ. ಈ ಒಂದು ತೋಟದ ಜಮೀನೇನಿದೆ ಇದು ಬಾವಿ, ಐತಿಹಾಸಿಕ ಬಾವಿಯಲ್ಲಿ ಹೊಯ್ಸಳರ ಕಾಲದ ಒಂದು ಶಿಲೆ ಕೂಡ ಪತ್ತೆಯಾಗಿದೆ. ಇದು ಸುಮಾರು 300-400 ವರ್ಷಗಳ ಹಿಂದಿನ ಕಾಲದ್ದು ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಹೊಯ್ಸಳರ ಕಾಲದ ಒಂದು ಶಿಲೆ ಏನಿದೆ, ಈ ಶಿಲೆ ಈ ಒಂದು ಜಾಗಕ್ಕೆ ಹೇಗೆ ಬಂತಂತೂ ಕೂಡ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಏನು ವಿಜಯನಗರ ಅರಸರಾಗಿರ್ಬೋದು, ಹೊಯ್ಸಳರು ಆಗಿರ್ಬೋದು, ಚಾಲುಕ್ಯರ ಆಳ್ವಿಕೆ ನಂತರ ಏನು ಯುದ್ಧದ ಸಮಯದಲ್ಲಿ ಈ ಒಂದು ಲಕ್ಕುಂಡಿ ಗ್ರಾಮ ಸರ್ವನಾಶವಾಯಿತು. ಅಂತ ಸಮಯದಲ್ಲಿ ಇದ್ದಂತಹ ದೇವಸ್ಥಾನಗಳನ್ನು ಈ ಒಂದು ಬಾವಿಗೆ ಬಲಿಕೆ ಮಾಡಿದ್ದಾರೆ. ಅಂದ್ರೆ ಆ ಸಮಯದಲ್ಲಿ ಸಾವಂತರ ಅಂತ ಹೇಳಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಅಂತ ಸಮಯದಲ್ಲಿ ಇದು ಹೊಯ್ಸಳರ ಕಾಲದ ಶಿಲೆ. ಈ ಶಿಲೆಯನ್ನು ನೋಡಿದರೆ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ನೋಡಿದರೆ ದ್ವಾರ ಭಾಗ ಇರ್ತಾರೆ, ಅದೇ ಒಂದು ಮಾದರಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಕ್ಕಪಕ್ಕ ಕೂಡ ಸಿಂಹದ ಬಾಗಿಲು ಏನಿರುತ್ತೆ ಆ ರೀತಿ ಇದೆ. ಪ್ರಮುಖವಾಗಿ 7 ಹೆಡೆಯ ಸರ್ಪ ಕೂಡ ಇಲ್ಲೇ ಒಂದು ಪತ್ತೆಯಾಗಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಇದೆ, ವಜ್ರ ವೈಡೂರ್ಯಗಳಿದ್ದಾವೆ ಅಂತ ಹೇಳಿ. ಆದ್ರೆ ಅಂತ ನಿಧಿಗಳಿಗೆ ಕಾಯಲು 7 ಹೆಡೆಯ ಸರ್ಪ ಇರುತ್ತೆ ಅಂತ ಹೇಳಿ ಲಕ್ಕುಂಡಿ ಗ್ರಾಮದ ಹಿರಿಯರು ಕೂಡ ಹೇಳ್ತಾ ಇದ್ರು. ಆದ್ರೆ ಈ ಒಂದು ಜಮೀನಿನಲ್ಲಿ ಇವಾಗ 7 ಹೆಡೆಯ ಸರ್ಪದ ಒಂದು ಮೂರ್ತಿ ಇದೆ. ಇದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಮ್ ಜೊತೆಗೆ ಮಾತನಾಡಲು ಜಮೀನಿನ ಮಾಲೀಕರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್,
ಸರ್, ಇವಾಗ ಲಕ್ಕುಂಡಿ ಗ್ರಾಮದಲ್ಲಿ ಒಂದ್ ಕಡೆ ಉತ್ಖನನ ನಡೀತಾ ಇದೆ, ಇನ್ನೊಂದ್ ಕಡೆ ಇವೆಲ್ಲ ಜಮೀನಿನಲ್ಲೆಲ್ಲ ಇದು ಯಾವ ಕಾಲದ್ದು ಅಂತೀರಿ? ನೀವ್ ಯಾವಾಗ ನೋಡಿದಿರಿ? ಯಾರು ಮಾಡಿದ್ವಿ ಇವೆಲ್ಲ? ಇವು 3-4 ವರ್ಷದ ಹಿಂದ ಇದ್ದಂತವ್ರಿ. ನಮ್ಮ ಹಿರಿಯರು ಹೇಳ್ತಿದ್ರು ಇಲ್ಲಿ ಪೂಜೆ ಮಾಡ್ಕೊಂತ ಹೋಗ್ರಿ, ನಾಗರಹಾವ ಒಂದಿದೈತಿ ಅಂತ ಹೇಳ್ತಿದ್ರು. ನಾವು ಅದ ರೀತಿ ಪೂಜೆ ಮಾಡ್ಕೊಂತ ಈಗ ನಾವು ಯಥಾಸ್ಥಿತಿ ಹೊಂಟಿವ್ರಿ. ಅಲ್ಲಿ ಏನ್ ನಿಧಿ ಐತೋ ಏನೈತೋ ನಮ್ಗಂತೂ ಮಾಹಿತಿ ಇಲ್ಲ. ಆದ್ರ ಮೂರ್ತಿ 7 ಅಡಿ ಸರ್ಪದ ಮೂರ್ತಿ ಐತಿ, ಅದನ್ನ ಪೂಜೆ ಮಾಡ್ಕೊಂತ ಹೊಂಟಿವ್ರಿ ನಾವು. ಅಷ್ಟೇ. 7 ಅಡಿ ಸರ್ಪ ಇರುದಿಲ್ಲ, ಅದು ಅಪರೂಪ ಅಂತ ಹೇಳ್ತಾರಂತ, ಮೂರ್ತಿನೇ ಇರೋದಿಲ್ಲ ಬಾಳ ಕಡೆ. ಇಲ್ಲ, ನಮ್ಮಲ್ಲಿ ಐತಲ್ರಿ. ಈಗ ಬಾವಿ ದಂಡಿ ಮೇಲೆ ಇದ್ದದ್ದು ಇಲ್ಲಿ ಪ್ರತ್ಯಕ್ಷವಾಗಿ ಕಾಣುತ್ತೆ, ಅದ ನೋಡ್ಬೋದು ನೀವು. ಅದು ಯಾರು ಮಾಡ್ಯಾರೋ, ಹಿರಿಯರು ಮಾಡ್ಯಾರೋ, ಏನ್ ರಾಜರು ಮಾಡ್ಯಾರೋ ನಮ್ಗಂತೂ ಮಾಹಿತಿ ಇಲ್ಲ. ಈಗ ಅಲ್ಲಿ ಇದ್ದದ್ದು ನಾವು ಪೂಜೆ ಮಾಡ್ಕೊಂತ ಹೊಂಟಿವಿ. ಈಗ ಈ ಬಾವಿ ಇದೆಯಲ್ಲ, ಬಾವಿ ಎಷ್ಟು ದಿನ ಆತ್ ನೀವು ಯೂಸ್ ಮಾಡಕತ್ತ? ಇದ್ರಲ್ಲೆಲ್ಲ ಶಿಲೆಗಳಿದಾವೆ. ನಾವು 30 ವರ್ಷದಿಂದ ಈ ಬಾವಿ ಯೂಸ್ ಮಾಡಕತ್ತೀವಿ. ಇದು ಹೆಂಗಿತ್ತು ಹಂಗ ನಾವೇನು ದುರಸ್ತಿ ಮಾಡಿಲ್ಲ, ಏನಿಲ್ಲ. ಹಿಂದೆ ಪೂರ್ವಜರು ಹೆಂಗ್ ಮಾಡಿಟ್ಟು ಹೋಗ್ಯಾರ ಅದನ್ನ ಉಪಯೋಗಿಸ್ಕೊಂತ ಹೊಂಟಿವಿ. ಈಗ ಏನಾರ ಬಂದ ಇವೆಲ್ಲ ಸರ್ಕಾರದ್ದು ಶಿಲೆಗಳಿದಾವೆ, ಇವನ್ನೆಲ್ಲ ಬೇಕಂದ್ರೆ ಸರ್ಕಾರಕ್ಕೆ ಬಿಟ್ಟು ಕೊಡ್ತಿರೋ ಅಥವಾ ಪರಿಹಾರ ಕೇಳ್ತಿರೋ? ಏನ್ ಬೇಡಿಕೆ ನಿಮ್ದು? ಬಿಟ್ಟು ಕೊಡ್ತೀವಿ ಬಿಡ್ರಿ, ಅವ್ನ ತಗೊಂಡು ಅಲ್ಲಿ ನಮ್ಗೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಬಾವಿ ಹೆಂಗಿತ್ತು ಹಂಗ ಮಾಡಿಕೊಟ್ರೆ ಸಾಕು. ನಮ್ಗೆ ಬಿಟ್ಟು ಕೊಡ್ತೇವೆ, ರೆಡಿ ಇದೆ. ಇದಿಷ್ಟು ರೈತರ ಮಾತಾಗಿದೆ. ಏನಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಇವಾಗ 7 ಎಡೆಯ ಸರ್ಪ ಪತ್ತೆಯಾಗಿರುವುದು ಸಾಕಷ್ಟು ಸಂಚಲನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅದೇ ರೀತಿಯಾಗಿ ಬಾವಿಯಲ್ಲಿ ಹೊಯ್ಸಳರ ಕಾಲದ ಒಂದು ಶಿಲಾಶಾಸನಗಳು ಕೂಡ ಪತ್ತೆಯಾಗಿದ್ದಾವೆ. ಇದು ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿರುವುದರಿಂದ ಸಾಕಷ್ಟು ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇಂಥ ವಸ್ತುಗಳನ್ನು ನಮಗೆ ಕೇಳಿದ್ರೆ ನಾವು ಸರ್ಕಾರಕ್ಕೆ ಬಿಟ್ಟು ಕೊಡ್ತೇವೆ, ಆದರೆ ಸೂಕ್ತ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.